ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈಸೂರು ಮಲ್ಲಿಗೆ ಗಿಡದಲ್ಲಿ ಹೂ ನೋಡಿ ಹೇಗೆ ಬಿಟ್ಟಿದೆ ಅಂತ. ಸಂಜೆ ಆಗ್ತಾ ಇದ್ದಂಗೆ ಇದ್ರ ಘಮ ಎಲ್ಲ ಕಡೆ ಆವರಿಸ್ಕೊಂಡಿರುತ್ತೆ. ವಾರ ಪೂರ್ತಿ ಗಿಡದಲ್ಲಿ ಹೀಗೆ ಇರುತ್ತೆ, ತಾಜಾ ತಾಜಾ. ಭಿನ್ನ ಭಿನ್ನವಾದ ಗಿಡಗಳು, ಎಲ್ಲರ ಎಲೆನೂ ಬೇರೆ ಬೇರೆ ಥರ. ಡ್ರೆಸ್ಸಿನ ಗಿಡದಲ್ಲಿ ಮೊದಲನೇ ಸಲ ಈ ಥರ ಮೊಗ್ಗು ಹೂ ನೋಡೋಕ್ಕೆ ಸಿಕ್ಕಿದೆ ನೋಡಿ. ಇದೇ ವಿಡಿಯೋದಲ್ಲಿ ವಾರ ಪೂರ್ತಿ ಫುಲ್ ಅಪ್ಡೇಟ್ ನಿಮಗೆ ಕೊಡ್ತೀನಿ. ಜುಲೈ ತಿಂಗಳಿನಲ್ಲಿ ನಮ್ಮ ತಾರಸಿ ತೋಟದಲ್ಲಿ ಮೊದಲನೇ ಸಲ ಬಿಡ್ತಾರ ಹೂಗಳು ಸುಮಾರು. ಈ ಮೊಗ್ಗು ಮಾರನೇ ದಿನ ಅರಳಿತ್ತು, ಆದರೆ ನಾನು ವಿಡಿಯೋ ತಗೊಳ್ಳೋಕ್ಕೆ ಆಗಲಿಲ್ಲ. ಆದರೂ ಮಾರನೇ ದಿನ ಬಾಡೋಗಿತ್ತು. ಇದ್ರ ಗಿಡ ತುಂಬಾ ಚಿಕ್ಕದು, ಗ್ರೋತ್ ಅಷ್ಟೊಂದಿಲ್ಲ. ಬಿಳಿ ಬಣ್ಣದ ದಾಸವಾಳ ಮೊಗ್ಗು ಅರಳ್ತಾ ಇದ್ರೆ ನೋಡೋಕ್ಕೆ ಎಷ್ಟು ಚೆಂದ ಗೊತ್ತಾ. ಆದರೆ ಒಂಥರ ಇತ್ತು, ಫುಲ್ಲಾಗಿ ಅರಳಲೇ ಇಲ್ಲ. ವಾಟರ್ ಲಿಲ್ಲಿ ಮೊಗ್ಗು ವಾರ ಪೂರ್ತಿ ಹಾಗೆ ಇತ್ತು. ಬಿಸಿಲು ಜಾಸ್ತಿ ಆಗ್ತಾ ಇದ್ದಂಗೆ ಹೇಗೆ ಅರಳ್ಬಿಡ್ತು ಗೊತ್ತಾ. ಎಲ್ಲರಿಗೂ ಎಷ್ಟು ಖುಷಿ ಗೊತ್ತಾ. ಅದು ಆಷಾಢ ಶುಕ್ರವಾರ. ವಾಟರ್ ಲಿಲ್ಲಿ ಪ್ಲಾಂಟ್ ನನ್ ಕೊಟ್ಟಿದ್ದು ನಾಗಲಕ್ಷ್ಮಿ ಪ್ರಸನ್ನ ಅವರು. ಇದನ್ನ ಡಬ್ಬಲ್ ನೆಟ್ಟಿ 6 ತಿಂಗಳು ಮೇಲಾಗಿದೆ. ಅವ್ರು ಹೇಳಿದ್ರು ಇದು ಬಿಳಿ ಬಣ್ಣದಲ್ಲ, ಪಿಂಕ್ ಕಲರ್ದು. ಬಿಸಿಲು ಕಮ್ಮಿ ಆಗಿದೆ, ಅದರಿಂದ ಈ ರೀತಿ ಬಣ್ಣ ಬಂದಿರೋದು. ಹೇಗಿದ್ರು ಮಳೆಗಾಲ, ಗ್ರೀನ್ ನೆಟ್ ತೆಗಿಯೋಣ ಅಂದ್ರೆ ನಮ್ಮವ್ರು ಬಿಡ್ತಾ ಇಲ್ಲ. ಜುಲೈ ತಿಂಗಳಲ್ಲಂತೂ ಬಿಸಿಲು ತುಂಬ ಕಮ್ಮಿ ಆಗೋಗಿದೆ. ಆಕಾಶದಲ್ಲಿ ಯಾವಾಗಲೂ ಮೋಡಗಳು, ಬಿಸಿಲು, ಮಳೆ ಅಂತೂ ಬರೋದೇ ಇಲ್ಲ. ಬಂದರೆ ಸ್ವಲ್ಪ ಬಂದು ಹೊಟ್ಟೋಗುತ್ತೆ, ಇಲ್ಲ ದಿಢೀರಂತ ಬಂದುಬಿಡುತ್ತೆ. ಈ ವೆದರಲ್ಲಿ ಕಟ್ಟಿಂಗ್ಸ್ ಹಾಕಿದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನಾನು ನೋಡಿ ಸ್ಫಟಿಕ ಗಿಡದ ಕಟ್ಟಿಂಗ್ ಹಾಕಿದ್ದೀನಿ. ಮಳೆಗಾಲ ಇರೋದ್ರಿಂದ ರೇನ್ ಲಿಲ್ಲಿ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ಬೆಳಿಗ್ಗೆ ಎಲ್ಲ ತುಂಬ ಬಿಸಿಲಿತ್ತು. ವಿಡಿಯೋ ಎಲ್ಲ ಮಾಡ್ಕೊಂಡು ಕೆಳಗಡೆ ಹೋದೆ. ಆಮೇಲೆ ದಿಢೀರಂತ ಮಳೆ ಬಂತು. ನಾನು ಒಂದೇ ಕಾರ್ಡಕ್ಕೆ ಮೇಲೆ ಬಂದು ವಿಡಿಯೋ ಮಾಡಿಕೊಂಡೆ. ಅದು ಏನಕ್ಕಪ್ಪ ಅಂದರೆ ವಾಟರ್ ಲಿಲ್ಲಿ ಅರಳಿತ್ತಲ್ಲ, ಮಳೆ ಬೀಳ್ತಾ ಇದ್ರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿದ್ರೆ ಅದು ಆಲ್ರೆಡಿ ಮುಚ್ಚೋಗಿತ್ತು. ನನಗಂತೂ ನಿಜವಾಗ್ಲೂ ತುಂಬ ಬೇಜಾರಾಯಿತು. ನೀವು ವಿಡಿಯೋದಲ್ಲಿ ಮಳೆನ ಎಂಜಾಯ್ ಮಾಡಿ. ಗ್ರೀನ್ ನೆಟ್ಟಿಂದ ಒಂದೇ ಕಡೆ ಜಾಸ್ತಿ ನೀರು ಬೀಳ್ತಾ ಇತ್ತಲ್ಲ, ಆ ಜಾಗದಲ್ಲಿ ನಾನು ಬಕೆಟ್ ವಾಟರ್ ಕ್ಯಾನ್ ಎಲ್ಲ ಇಟ್ಟೆ. ರೈನ್ ವಾಟರ್ ಹಾರ್ವೆಸ್ಟ್ ಮಾಡೋಣ ಅಂತ. ಮತ್ತು ಕೆಲವೊಂದು ಪಾಟ್ಗಳು ಜಾಗ ಚೇಂಜ್ ಮಾಡಿದೆ. ಟೆಕ್ಸಾಸ್ ಸೀಜ್ ಗಿಡದಲ್ಲಿ ಹೂನೇ ಸರಿಗೆ ಬಿಡ್ತಾ ಇಲ್ಲ. ಮಾರನೇ ದಿನ ನೋಡಿ ವಾಟರ್ ಲಿಲ್ಲಿ ಮತ್ತೆ ಅರಳ್ತಾ ಇದೆ. ಕ್ಯಾನ್ ಪೂರ್ತಿ ತುಂಬೋಗಿದೆ. ಹಯಸಿಂತ್ ಗಿಡ ವಾರದಲ್ಲೇ ತುಂಬ ಮಲ್ಟಿಪ್ಲೈ ಆಗುತ್ತೆ ಅಂತ ಹೇಳ್ತಾರೆ, ಆದರೆ ಇದು 6 ತಿಂಗಳಿಂದ ಮಲ್ಟಿಪ್ಲೈ ಆಗಿರಲಿಲ್ಲ. ಸೇಮ್ ವಾಟರ್ ಕ್ಯಾಬೇಜ್ ಥರನೇ ಮಲ್ಟಿಪ್ಲೈ ಆಗ್ತಾ ಇದೆ. ರೂಟ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ, ಮತ್ತು ನೀರಿನಿಂದ ಸ್ವಲ್ಪ ಮೇಲೆ ಎದ್ದಿದೆ. ಈಗ ನಾನು ಕಾಯ್ತಾ ಇರೋದು ಇದ್ರೊಳಗೆ ಬಿಡೋ ಅಂಥ ಹೂ ನೋಡೋದಕ್ಕೆ. ದಿನ ಪೂರ್ತಿ ವಾಟರ್ ಲಿಲ್ಲಿನ ನೋಡಿದ್ದೀನಿ, ಕಣ್ಣು ತುಂಬಿಸ್ಕೊಂಡಿದ್ದೀನಿ. ಮಾರನೇ ದಿನ ಇದು ಅರಳಲಿಲ್ಲ. ಡ್ರೆಸ್ಸಿನ ಗಿಡದಲ್ಲಿ ಮೊಗ್ಗಿದ್ವಲ್ಲ, ಈಗ ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಅಂತ. ಒಂದೇ ಒಂದು ಸುಂದರವಾದ ಹೂ ಉದ್ರೋಗೋ ಥರ ಇತ್ತು. ಅದನ್ನು ತಗೊಂಡು ಈ ರೀತಿ ಡೆಕೋರೇಷನ್ ಮಾಡಿದ್ದೀನಿ. ಇಡೀ ರೂಮ್ ಘಮ ಘಮ ಅಂತ ಇದೆ. ಈ ಹೂಗೆ ಅರಳಿ 9 ದಿನದ ಮೇಲಾಗಿದೆ. ಫುಲ್ ಬಂದು ಚೆನ್ನಾಗೇ ಇದೆ. ಸೈಡಲ್ಲೆಲ್ಲ ಒಣಗೋಗ್ತಾ ಇದೆಯಲ್ಲ, ಅದರಿಂದ ಇದನ್ನ ತೆಗೆದು ಪೂಜೆಗೆ ತಗೊಂಡು ಬಂದೆ.
ಪೂಜೆಗೆ ಉಪಯೋಗಿಸ್ತೀವಿ. ಸೈಜ್ ನೋಡಿ ಎಷ್ಟು ಅಗಲ ಇದೆ ಅಂತ. ಆ ಹೂವಿನ ಬಂಚಲ್ಲಿ ಇನ್ನೂ ಸ್ವಲ್ಪ ಮೊಗ್ಗೆಲ್ಲ ಇದ್ದು ಅದು ಸಂಜೆ ಆಗ್ತಾ ಇದ್ದಂಗೆ ಅರಳಕ್ಕೆ ಶುರು ಆದವು. ಈ ತಿಂಗಳಲ್ಲಿ ಬಟರ್ಫ್ಲೈ ಜಿಂಜರ್ ಲಿಲ್ಲಿ ಗಿಡದಲ್ಲಿ ಹೂ ಬಿಡ್ತಾ ಇದೆ. ಮೊಗ್ಗು ಎಷ್ಟು ಬೇಗ ಅರಳ್ತು ಗೊತ್ತಾ. ಸಂಜೆ ಆಗ್ತಾ ಇದ್ದಂಗೆ ಅರಳಿತು. ನಾನು ಒಂದೇ ಒಂದು ಹೂ ಪೂಜೆಗೆ ತಗೊಂಡು ಬಂದೆ. ಈ ಹೂವಿನ ಸುವಾಸನೆನೂ ತುಂಬಾನೇ ಅದ್ಭುತವಾಗಿರುತ್ತೆ. ಗ್ಲಾಡಿಯೋಲಸ್ ಗಿಡದಲ್ಲಿ ದಿಢೀರಂತ ಮೊಗ್ಗು ಕಾಣಿಸ್ಕೊಳ್ಳೋಕೆ ಶುರು ಆಯಿತು. ಒಂದು 3 ದಿವಸಕ್ಕೇ ಇದ್ರೊಳಗೆ ಮೊದಲನೇ ಹೂ ನೋಡೋಕೆ ಸಿಕ್ತು. ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ಈ ಥರ ಹೂಗಳು ನೋಡೋಕೆ ಸಿಗುತ್ತೆ. ಜುಲೈ ತಿಂಗಳಲ್ಲೇ ಹೂ ಬಿಡೋಕ್ಕೆ ಶುರು ಆಗಿದೆ. ನನಗಂತೂ ತುಂಬ ಸಂತೋಷ ಆಯಿತು. ಇದನ್ನು ಮ್ಯಾಜಿಕಲ್ ಪ್ಲಾಂಟ್ ಅಂತ ಹೇಳ್ಬೋದು. ಮೊಗ್ಗೆಲ್ಲ ಒಂದೇ ಸಲ ಅರಳಲ್ಲ, ನಿಧಾನಕ್ಕೆ ಒಂದೊಂದೇ ಅರಳಕ್ಕೆ ಶುರು ಆಗುತ್ತೆ. ಒಳ್ಳೆ ಫೋಟೋ ವಿಡಿಯೋ ತಗೊಳ್ಳೋಣ ಅಂತ ಇದ್ರ ಪಾಟ್ನ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿದೆ. ಇದು ಶನಿವಾರದ ವಿಡಿಯೋ. ಇದನ್ನು ಯೂಟ್ಯೂಬ್ ಶಾರ್ಟ್ಸಲ್ಲೂ ಹಾಕಿದ್ದೀನಿ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲೂ ಹಾಕಿದ್ದೀನಿ. ನಿನ್ನೆ ನೋಡಿ ಹೂ ಅರಳಿದಾಗ ಇದ್ರ ವಿಡಿಯೋ ಫೋಟೋ ತಗೊಳ್ಳೋಕ್ಕೆ ಆಗಲಿಲ್ಲ. ಸಾಮಾನ್ಯವಾಗಿ ನಾನು ದಾಸವಾಳ ಹೂನ ತೆಗಿಯೋಕ್ಕೆ ಹೋಗೋದಿಲ್ಲ. ಎಷ್ಟೋ ಕೀಟ ಪತಂಗಗಳು ಪಕ್ಷಿಗಳಿಗೆ ಆಸರೆ ಆಗಿರುತ್ತೆ. ಸುಂದರವಾದ ಮೊಗ್ಗು ಅರಳ್ತಾ ಇದೆ, ಪಕ್ಷಿಗಳು ಬರ್ತವೆ, ಚಿಟ್ಟೆಗಳು ನೋಡಿ ತೋರಿಸ್ತೀನಿ. ನ್ಯಾಚುರಲ್ ಆಗಿ ಪಾಲಿನೇಷನ್ ಆಗುತ್ತೆ. ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.